ಜಗ ಹುಟ್ಟಿಸಿ ಜಗತ್ತಕ್ಕ ಆಳಿದಾಮ ಪರಮಾತ್ಮ ಆಳಿದ ಪರಮಾತ್ಮ ನಿನಗೇನು ಗುರುತ ಹೆಣ್ಣ ಹೋಮ ಹವದು ಹೆಣ್ಣ ಹೋಮ ಅನ್ನುವರಿ ಪಂಡಿತರು ಕಬೀರ ಕಮಲ ಹೆಂಗನೆ ಅವದು ಕೇಳೋ ಹೇಮ ದೀಡ ಪದ ಅಲ್ಲ ಕಿಸ್ಬಾಯಿ ಅದಕ್ಕೆ ಬಂದಾದ ಅವ್ರ ನಾಮ ಕಬೀರದಾಸನ ಮಗನಾದ ಕಮಲದಾಸ ಕೇಳದ್ನತ್ತ ಕಬೀರದಾಸಗ ಬಾಬಾ ಅಲ್ಲ ಕಾಕ ಹೇ ಅಂತ ಕೇಳದ್ನತ್ತವ್ ಅವಾಗ ಕಬೀರದಾಸ್ ಏನ್ ಹೇಳ್ದ ಪರಮಾತ್ಮ ಎಲ್ಲಿ ಬೇಕಾದಲ್ಲಿ ಸಬ್ ಜಗ ಮೇ ಹೈ ಅನ್ನತ್ತವ್ पत्थर में है झाड़ में है ऊपर है नीचे है सब जगह में अल्लाह है ಅನ್ನವ ಅಂದ್ರ ಎಲ್ಲಾ ಕಡೆಗೆ ಪರಮಾತ್ಮ ಮಾತ್ರ ತುಂಬಿಕೊಂಡಾನಂತ ಹೇಳಿದಾಗ ಕಮಲದಾಸ ಏನಂತಾನ ಕಬೀರದಾಸಗ ಬಾಬಾ ಎಲ್ಲಿ ಬೇಕಾದಲ್ಲಿ ಸಹಿತ ಪರಮಾತ್ಮ ಅದಾನಂತ ನೀ ಹೇಳಕತ್ತಿದಿ ಖರೆ ನನಗ ಬೈಲ್ ಕಡೆಗೆ ಬತ್ತಪ್ಪ ಅಂತಂದ್ರೆ ಎಲ್ಲಿ ಹೇತ್ ಬರ್ಲಿ ಅಂದವ ಎಲ್ಲಾ ಕಡೆಗೆ ಅವನೇ ಹಾನತ್ ಹೇಳ್ತಿದ್ ನೀನು ಹೋಗಿ ನಾ ಎಲ್ಲಿ ಮಾಡಿ ಬರ್ಲಪ್ಪ ಅಂತ ಕೇಳ್ದ ಅವಾಗ ಕಮಲದಾಸ್ ಏನ್ ಹೇಳ್ದ ಯಾರ ಬಾಯಾಗ ಶಿವನಾಮ ನುಡಿ ಇರಂಗಿಲ್ಲ ನೋಡು ಇವೇನು ಅಪ್ಪಗ ನಿಂದ ಆಡ್ಲಕತ್ತಾವಲ್ಲ ಇಂಥವ್ರು ಬಾಯಾಗ ಹೋಗಿ ಮಾಡಿ ಬಾತ್ ಹೇಳನತ್ತವ್ ಅದಕ್ಕೆ ತಂಗಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲು ಕುಡಿಯಂತೆ ಹರನಾಮವನ್ನು ನುಡಿಯದ ಬಾಯಿ ಹಾಳೋದೇಗುಲ್ಲ ಅಂತ ಹೇಳ್ತಾರ ಯಾವಾಗ ನೀನು ಶಿವನ ಬಗ್ಗೆ ನೀವು ನಿಂದ ಆಡ್ತೀಯಲ್ಲ ಮುಂದಿನ ಜನ್ಮದಾಗ ನೀವು ಎಲ್ಲ ಹಂದಿಯಾಗಿ ಹುಡ್ತೀರಿ ಅಂತವ್ರೆಲ್ಲ ಅದಕ್ಕೆ ಹೇಳೋರು ನಿನ್ನೆ ನೋಡು ಹಂದಿ ರೂಪ ತಾಳದವನು ನೀನೇ ಅಂತ ಹೇಳಕಿ ಹಂದಿ ರೂಪ ತಾಳದ್ರು ಸಹಿತ ಕೆಲಸ ಅಂತದ್ ಮಾಡ್ಯಾನವ ಬೇಕಾದಂತ ರೂಪ ತಾಳಲಕ್ಕ ತಂಗಿ ಅಲ್ಲಿ ಬಂದು ಒಂದು ಕೆಲಸಗಳೇ ಮಾಡ್ಯಾನ ಗಂಡಸರ ಕೆಲಸನೇ ಮಾಡ್ಯಾನವ ನಿಮ್ಮಂಗೆ ಎಲ್ಲರೇ ಯಾರಿಗಾರ ಜಗಳ ಹಚ್ಚಿ ಕಡ್ಯಾಕಾಗಿಲ್ಲವ ಮತ್ತ ಅಲ್ಲಿ ಒಂದೊಂದು ಸೂರ್ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವತಾರ ಧಾರಣ ಮಾಡ್ಕೊಂಡು ಬಂದ ನಾವು ಅದಕ್ಕೆ ಮತ್ತೇನು ಹೇಳ್ತಾರೆ ಇಲ್ಲಿ ಶಿವಪುರಾಣ ಬರೆದಂತ ವೇದ ವ್ಯಾಸರು ಹೆಕ್ಕೆ ಹೇಳು ತಂಗಿ ಅವರು ಸ್ವಚ್ಛ ಬರೆದು ಇಟ್ಟಾರವರ ಪುರಾಣದೊಳಗ ಪರಶಿವನ ವಾಮು ಭುಜದಿಂದ ವಿಷ್ಣು ಅಂತ ಬರದಾರ ಹೇಂಗ ಅವನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟನ ಜಗದಾಗ ಬ್ರಹ್ಮರಿಂದ 12 ಬ್ರಹ್ಮರು 12 ಬ್ರಹ್ಮರಿಂದ ಮಾರಿಚಿ ಬ್ರಹ್ಮನಿಂದ ಆದಿ ಕಶ್ಯಪ ಹುಟ್ಟನ ಭವದಾಗ ಹೆಣ್ಣಿಲ್ಲಾರ್ದ ಎಷ್ಟೋ ಮಂದಿ ಜಗದಾಗ ಹುಟ್ಟಿ ಬಂದಾರ ಸುಡುಗಾಡ ಸಿದ್ದಿ ಇದು ಸುದ್ದಿ ಪಕ್ಕ ಗೊತ್ತಿಲ್ಲ ನಮ್ಮ ಮಸಿನಾಳ ಹುಡುಗೀಗ ಸೋಮ ಕೊಂಡಿ ಹೊಳಸಾಡುವುದೇ ಕಲ್ತಾಳಿಕಿ ನಿಂತು ಸಭಾದಾಗ ತಂಗಿ ಮುಕಳಿ ಹೊಳಸಾಡಿದ್ರು ಕೆಲಸ ಮಾತ್ರ ಆಗುವುದಿಲ್ಲ ಹೇಗ ಆದಿ ಅನಾದಿ ಬಡ್ಡಿ ಹಿಡ್ಕೊಂಡು 6 ಶಾಸ್ತ್ರಗಳು ಹಿಡ್ಕೊಂಡು ತಂಗಿ ಎಲ್ಲ ವೇದಗಳು ವೇದ ಶೋಧ ಮಾಡಿ ನೋಡು ತಿಳ್ಕೋ ನಿನ್ನೊಳಗ ಇಸ್ಲಾಮ ಧರ್ಮದಲ್ಲಿ 30 ಅಧ್ಯಾಯ ಕುರಾನ ಐತಿ ಆ ಕುರಾನದ ಸಹಿತ ಹೇಳ್ತಾವ ತಂಗಿ ಸ್ವಚ್ಛ ಜಗದಾಗ ಏಕ ಅಲ್ಲಾಲಿಂದ ಲೋಕ ಆಗ್ಯದಂತ ಹೇಳ್ಯಾರ ಹೇಂಗ ನಿನ್ನ ಪಾರ್ವತಿಯನ್ನು ಶಬ್ದ ಮಾತ್ರ ಬರ್ದಿಲ್ಲ ಅದರಾಗ ಸಬ್ಕ ಮಾಲಿಕ ಏಕ ಹೈ ಅಂತ ಪುರಾಣದಾಗ ಬರ್ದಾರ ತಂಗಿ 30 ಅಧ್ಯಾಯ ಎಲ್ಲ ಸ್ವಚ್ಛ ಶೋಧ ಮಾಡುವ ಹೇಂಗ ಇದು ಒಳ್ಳೆ ಕುಸುಸುಲೆಂಬ ಅಂತ ಅದು ಒಂದು ಗ್ರಂಥ ಬರ್ತದ ಹುಡುಗಿ ಅವರು ಸ್ವಚ್ಛ ಮಾತ್ರ ಬರೆದಿಟ್ಟಾರ ಕೇಳು ಅದರಾಗ ಗಂಡುಗೊಂಬಿ ತಯಾರಾದ ಬಳಿಕ ಹೆಂದ್ರಗಡೆಗೆ ತಯಾರ ಮಾಡ್ಯಾರ ನಿನಗ 50 ವರ್ಷಿಗೆ ಮಾತ್ರ ತಯಾರು ಮಾಡಿನ ಅಂತ ಹೇಳ್ತಾನ ಹೇಗ ನಮ್ಕಿಂತ ಅಲ್ವಿಕಿ 50 ವರ್ಷ ಸಣ್ಣಕ್ಕಿ
ನಮಗೆ ಯಾವಾಗ ಹಾಡಲಿ ಮಸಿಬಿನ ಚೌಣಕ್ಕಿ ಇದೊಂದು ಬಹಳ ಸಂಶಯ ಬರ್ಲಿ ಕತ್ಯಾದಪ್ಪ ನನಗ ಜಗದಂಬ ಅಂತ ಇವರ ಅಂಬಾಗ ಮಾತ್ರ ಕರೆದಾರಂತ ನಿಮ್ಮ ಗಂಡ ದೇವ್ರಿಗೆ ಏನಂತ ಕರೆದಾರಂತ ಕೇಳ್ತಾಳ ನನಗ ಅವನಿಗೆ ಜಗತ್ ರಕ್ಷಕ ಅಂತ ನಾಮ ಮಾತ್ರ ಬಂದದ ಜಗದಾಗ ಇರುವಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ತಾನವ ಹೇಗ ನಿಮ್ಮ ಪಿಚ್ಚಗಣಿನ ಪಾರ್ವತಿ ಒಂದ್ ದಿವಸ ಪರೀಕ್ಷೆ ಮಾಡ್ಬೇಕಂತ ಕೇಳು ಪರಮಾತ್ಮನ ಕೂಡ ವಾದ ಮಾಡತಾಳ ಕೈಲಾಸದಾಗ ಇರುವಿ 84 ಲಕ್ಷ ಜೀವರಾಶಿಗೆಲ್ಲ ನೀವೇ ಅನ್ನ ಮಾತ್ರ ಹಾಕ್ತೀರಂತ ಸ್ವಲ್ಪ ನಾನು ಚೆಕ್ ಮಾಡ್ಬೇಕಂತ ಮಾಡೀನಿ ಮನದಾಗ ಅನ್ನ ಹಾಕಿ ಬರ್ರಿ ಅಂತ ಕೊಟ್ಟು ಕಳಿಸಾಳ ಭಗವಂತಗ ಆಗ ಒಂದು ಬಾಟ್ಲಾಗಿರ್ವಿ ಹಾಕಿಟ್ಟಾಳ ಕೇಳ್ರಿ ಆವಾಗ ಬಾಟ್ಲಾಗಿರ್ವಿ ಹಾಕಿ ಇಕ್ಕಿ ಮುಚ್ಚಿ ಮಾತ್ರ ಇಟ್ಟಾಳ್ರಿ ಅನ್ನ ಹ್ಯಾಂಗ ಇರುವಿಗೆ ಅನ್ನ ಹಾಕ್ತಾನ ನೋಡ್ತೀನಿ ಅಂತಾಳ ಮನದಾಗ ಸಂಚಾರಿಯಾದಂಥ ಭಗವಂತ ಭೂಲೋಕ ಎಲ್ಲ ತಿರುಗಾಡಿ ಬಂದ ಲಾಸ್ಟಿಗೆ ಪಾರ್ವತಿ ಇದ್ದಕ್ಕಿ ನೋಡತಾಳ ಪರಮಾತ್ಮನ ಕಡಿಗ ಭಗವಂತ ಅನ್ನ ಹಾಕಿ ಬಂದೀರೇನಂತ ಕೇಳಾಳವನೀಗ ಎಲ್ಲಕ್ಕ ಅನ್ನ ಹಾಕಿ ಬಂದೀನಂತ ಭಗವಂತ ನೋಡ್ದಾನವಾಗ ಇವರ ಪಿಚ್ಚಗಣಿನ ಪಾರ್ವತಿ ಇದ್ದಕ್ಕಿ ಬಾಟ್ಲಿ ತೆರೆದು ನೋಡತ್ತಿದ್ಳು ಆ ಇರುವಿ ಮಾತ್ರ ಸಕ್ರೆ ಹಿಡ್ಕೊಂಡು ಬಂದಾದ ಹೊರಗ ಬಾಟ್ಲಾಗಿದ್ದಂಥ ಇರುವಿಗೆ ಸಹಿತ ಈ ಪ್ರಕಾರವಾಗಿ ಅನ್ನ ಕೊಟ್ಟಿ ನಿನ್ನಂಥ ದಯಾನಿಧಿಯೇ ಯಾರು ಇಲ್ಲ ಜಗತ್ತದ ಒಳಗ ಸ್ವತಃ ನಿನ್ನ ಪಾರ್ವತಿನ ಸಾಷ್ಟಾಂಗ ಹಾಕ್ಯಾಳ ಭಗವಂತಾಗ ಇಂಥದೆಲ್ಲ ಏನ ಗುರ್ತ ಈ ಪಿಚ್ಚಗಣ ಪೀರಿಗ ತಂಗಿ ಯಾವುದೇ ಮಾತಾಡಿದ್ರು ಸಹಿತ ಲೆಕ್ಕದ ಮ್ಯಾಗ ಇರಬೇಕು ಅದು ನೀವು ಸಿಕ್ಕಂಗ ಬಾಯಿ ಬಿಡುವುದು ಮಾತ್ರ ಮಾಡಬೇಡ್ರಿ ಸಭಾದಾಗ ಮುಂದ ಹಾಡು ಹೆಣ್ಮಗಳದಾಳ ಸೀರೆ ಉಟ್ಕೊಂಡು ಬಂದಾಳ ಆಕಿ ವಾದ ಮಾಡ್ತಾಳ ಮಾಡಲಕ್ಕ ಅದು ಹಿಂದೊಂದು ಬಂದದ ನೋಡ್ರಿ ಸೂರ್ ಹಾಕಲಕ್ಕ ಅವ ಯಾರ ಮಗ ಅದನ್ನು ಗೊತ್ತದನ್ರಿ ಯಾರಿಗರೆ ಸಾರವಾಡ ಯಾವ ನಮ್ಮ ಗೀಗಿ ಪದ ಹಾಡುವಂತವ್ರ ಮಗ ಅವ ಸಾರವಾಡದಾಗ ಇವ್ರ ಅಪ್ಪ ಅವ್ರು ಗೀಗಿ ಪದ ಹಾಡ್ತಿದ್ರು ಮೊದಲ ಯಾರು ಹುಸೇನ್ ಸಾಬ ಹುಸೇನ್ ಸಾಬ ಆ ಹುಸೇನ್ ಸಾಬನ ಮಗ ರೀವ ಅವ ಹಾಡ ಹುಸೇನ್ ಸಾಬ ಇವ ಹಸನ್ ಸಾಬ ಸೊರಬೇನ್ ಹತ್ತಿರಿ ಅಂಥವ್ರ ಮನ್ಯಾಗ ಹುಟ್ಟಿ ಇಂಥದ್ದು ಒಂದು ಹೆಣ್ಮಗಳು ಕೂಡ ಬೆನ್ನು ಹತ್ತಿ ಹತ್ಬೇಕಾಗ್ಯದ ಈ ನಮ್ಮನಿದು ಮಾತಾಡ್ತದಪ್ಪ ಅಂತಂದ್ರ ಇದೇನು ಗಂಡಸ ಅನ್ಬೇಕು ಏನ್ ಅನ್ಬೇಕು ಇದಕ್ಕ ಏನಂದ್ರೆ ಕಮ್ಮಿ ಅದ ಗಂಡ ಎಲ್ಲಾಕ್ ಬರಂಗಿಲ್ಲ ಇದು ಎರಡೂ ಕಡೆಗೆ ಸಂಬಂಧ ಆಗಂಗಿಲ್ಲ ಹೆಂಗಸಿನ ಮೇಲೆ ಹತ್ತವಲ್ಲ ಅದು ಪಗಾರ ಅದ ಪಗಾರಕ್ಕೆ ರೊಕ್ಕಕ್ಕಾಗಿ ಏನಾದ್ರು ಮಾಡ್ತಾನವ ರೊಕ್ಕ ಕೊಟ್ರೆ ಏನ್ ಬೇಕಾದ್ರೆ ಮಾಡ್ತೀವಿ ಹೇಳಿ ಮಾಡ್ತಾನ ಅದಕ್ಕೆ ಇದು ಪಕ್ಕ ಗಂಡಸನು ಅಲ್ಲ ಪಕ್ಕ ಹೆಂಗಸನು ಅಲ್ಲ ಇದು ಹೈದರಾಬಾದ್ ಚಕ್ಕ ಇದ್ದಂಗೆ ಕಾಣ್ತದೆ ಇದು ಹಿಂದಿ ಅಲ್ಲ ಮಾತಾಡ್ತಿ ಏನು ಮಾತಾಡ್ತಿ ಅನ್ನೋದ್ರ ಖಬರ್ ಬೇಕಿಲ್ಲ ಮೈ ಮ್ಯಾಗ ಅವನಿಗೆ ಹೆಸರಾಗ್ಯದ ಅವನಿಗೆ ಶಬಾಷ್ ಅನ್ಸದ ಅದಕ್ಕೆ ತಂಗಿ ವಾದ ಮಾಡೋದು ಮಾತ್ರ ನನಗ ನಿನಗ ನಡೆದದ ಹೌದು ನಡ್ಬರ್ಕ ಮಾತಾಡ್ತಾನೆ ಹಂಗೆ ಬಾಯಿ ಹಾಕಿ ಇವನಿಗೆ ನೋಡಿದ್ರೆ ನನಗೆ ಜಡಂಗ ಆಗ್ತದ ಹೇಳ್ತಾನ ಎಲ್ಲಿ ಜಡ್ಯಾವ ನೀನು ತೊಗಲ್ನು ಮಾತ್ರ ಎರಡು ತೊಗಲಿ ಅದಾವ ತೊಗಲಿಗೆ ಜಡಿಬೇಕಲ್ಲಿ ಅವ ಎಲ್ಲರ ಕೈಯಾಗ ಸಿಕ್ಕಾರ ಏನು ಕೈಯಾಗ ಸಿಗಂಗಿಲ್ಲ ಇದು ನೆಲದ ಮ್ಯಾಗ ನಿಂದ್ರ ಬೇಡ ಹೇಳ್ತಾಳ ಈ ನೆಲದ ಮ್ಯಾಗ ನಿಂತವ್ರೆ ಯಾರು ಇದು ತೊಗಲಿನ ಶರೀರ ಇದು ಭೂಮಿ ಮ್ಯಾಗ ನಿಂತದ ಮತ್ ನಿನ್ನ ಶರೀರ ನೀನು ಭೂಮಿ ಮ್ಯಾಗ ನಿಂತಿರ್ಬೇಕು ಖರೆ ಆತ್ಮರಾಮ ಎಲ್ಲರೂ ಇಂತಲ್ಲಿ ನಿಂತಾನಂತ ನೀನು ಕಂಡಾನೇನವ ಪರಬಾರಿನೇ ಅಂತರಿ ಅದಾನವ ಅವ ಯಾರ ಕೈಯಾಗ ಸಿಕ್ಕೇ ಇಲ್ಲ ಎಲ್ಲಿ ಮಾತ್ರ ಯಾರಿಗೆ ಕಂಡೇ ಇಲ್ಲ ಅದಕ್ಕೆ ತಂಗಿ ಹೇಳಕತ್ತಾಳ ಕೇಳ ಭಾಳ ಕದ್ದಿ ಕಡ್ಲಿಕತ್ತಾಳ ನೀಗೂ ಮಾತಾಡ ತಂಗಿ ಭಾಳ ಗುಮ್ಮದ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ ಆವಾಗ ನಿಮ್ಮ ಪಾರ್ವತಿ
ಭಗವಂತಗ ಸಾಷ್ಟಾಂಗ ಮಾತ್ರ ಹಾಕ್ಯಾಳ ತಂಗಿ ನಿನ್ನಂತಕ್ಕೆ ಯಾಕ ಬೀಳಬಾರ್ದು ನೀನು ನನ್ನ ಕಾಲಿಗ ಅಂಥವ್ರ ಕಾಲಿಗೆ ಮಾತ್ರ ಬಿದ್ದಾರಂದ್ರ ಜಗತ್ತದ ಒಳಗ ಇನ್ನ ಮತ್ತೊಂದು ಮಾತ ಕೇಳ್ತಾಳಕಿ ಪದ್ಯದ ಒಳಗ ಲಕ್ಷ್ಮಿಗೆ ಸಹಿತ ಗಂಡಿದ್ದ ಸರಸ್ವತಿಗೆ ಮಾತ್ರ ಗಂಡ ಇದ್ದ ಅವರು 3 ಮಂದಿ ಯಾಕ ಹಡ್ದಿಲ್ಲ ಅಂತಾಳ ನನಗ ತಂಗಿ 3 ಮಂದಿ ಹಡಿರೋದಂತೂ ಅದು ಕೆಲಸನೇ ಮಾತ್ರ ಬ್ಯಾರೇನೆ ಐತಿ ಸಪ್ತ ಋಷಿಗಳು ಮಾತ್ರ ಶಾಪ ಕೊಟ್ಟರ ಕೇಳು ಅವರೀಗ ಅದಕ್ಕೆ 3 ಮಂದಿ ಹಡ್ದೇ ಇಲ್ಲ ಜಗತ್ತದ ಒಳಗ ಇದು ಭೇದ ಮಾತ್ರ ಬ್ಯಾರೇನೆ ಐತಿ ತಿಳಿಸಿನ ನಿನ್ನಾಗ ಸರ್ವತ್ರಿಯಾಮಿ ನಮ್ಮ ಪರಮಾತ್ಮ ಅದಾನ ತಂಗಿ ಭಕ್ತರ ಬಂಧು ದಯಸಿನು ಅಂತ ಅವನಿಗೆ ಕರಿತಾರ ಜಗದಾಗ ಬೇಡಿದಂತ ಭಕ್ತರಿಗೆ ಮಾತ್ರ ಬೇಡಿದು ಅವ ಕೊಟ್ಟರ ಹುಡುಗಿ ಹೇಮರೆಡ್ಡಿ ಮಲ್ಲಮ್ಮನ